ಭಾಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂತ ಅಪ್ಡೇಟ್. ಈಗ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ. ವಿಚಾರ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಭಾಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂತ ಅಪ್ಡೇಟ್. ಈಗ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ. ವಿಚಾರ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಭಾಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂತ ಅಪ್ಡೇಟ್. ಈಗ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ. ವಿಚಾರ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಭಾಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂತ ಅಪ್ಡೇಟ್. ಈಗ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ. ವಿಚಾರ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಭಾಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂತ ಅಪ್ಡೇಟ್. ಈಗ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ
ಕಂಪ್ಲೀಟ್ ಆಗಿ ವಿಮಾನ ಪತನ ವಿಚಾರ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವರ್ಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂಥ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂಥ ಅಪ್ಡೇಟ್ ಈಗ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ ವಿಚಾರ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವರ್ಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂಥ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂಥ ಅಪ್ಡೇಟ್ ಈಗ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ ವಿಚಾರ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ವರ್ಗದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಿಂದ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು ಅನ್ನುವಂಥ ಮಾಹಿತಿ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿದೆ. ಪೈಲಟ್ ನಿಯಂತ್ರಣ ತಪ್ಪಿ ಇಡೀ ವಿಮಾನ ಧರೆಗಪ್ಪಳಿಸಿದೆ. ವಿಮಾನದಲ್ಲಿದ್ದಂತಹ ಅಜಿತ್ ಪವಾರ್ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ. ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅನ್ನುವಂಥ ಅಪ್ಡೇಟ್ ಈಗ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಪೈಲಟ್ ಇಮಿಡಿಯೇಟ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ಕ್ರಾಶ್ ಆಗಿದೆ, ಅಥವಾ ಯಾವುದೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ವಿಮಾನ ಪತನ ವಿಚಾರ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಆರೋಗ್ಯದ ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಭೀಕರ ಅಪಘಾತದಲ್ಲಿ ಸಂಪೂರ್ಣವಾಗಿ ಜೆಟ್ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿ 6 ಮಂದಿ ಇದ್ರು, ಅವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮ್ಡ್ ಸ್ಟೇಟ್ಮೆಂಟ್ ಅಜಿತ್ ಪವಾರ್ ಅವರ ಆರೋಗ್ಯದ ಬಗ್ಗೆ ಸಿಕ್ಕಿಲ್ಲ. ಅವರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ.